ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ಲರೂ, ನಾವು ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ತೀವಿ. ಇವತ್ತು ಒಂದು ಒಳ್ಳೆ ದಿನ, ಒಳ್ಳೆ ಸ್ಟಾರ್ಟ್ ಅಂತ ಹೇಳ್ಬೋದು. ಬಿಕಾಸ್ ಇವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಹಳ್ಳಿಕಟ್ಟೆ ಎಲ್ಲ ಪೂಜೆ ಮಾಡಿ ಈಗ ದೇವಸ್ಥಾನದಿಂದ ಬಂದಿದ್ದೀವಿ. 6:30 ಆಗಿದೆ. ಸೊ ಇವತ್ತು ಬಂದು ನೈಸ್ ರೋಡಲ್ಲಿರುವಂಥ ಏನದು ಬಸವಣ್ಣನ ದೇವಸ್ಥಾನದಲ್ಲಿ ಕಳೆಕಾಯಿ ಪರಿಸೆ ನಡೀತಾ ಇದೆ. ಅಂದರೆ ಪ್ರತಿ ಸಂಕ್ರಾಂತಿ ಹಬ್ಬಕ್ಕೂ ಈ ಥರ ಮಾಡ್ತಾರೆ. ಸೊ ಅಲ್ಲಿಗೆ ಹೋಗಬೇಕು. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಇನ್ನೂ ಟೈಮ್ ಆಗೋಗ್ಬಿಟ್ರೆ. ಸೊ ಈಗಲೇ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ನಾನು ನಮ್ಮ ಅತ್ತೆ ಹೊರಡ್ತಾ ಇದ್ದೀವಿ. ಸೊ ಹೋಗ್ಬೇಕು ಇವಾಗ. ಅದಕ್ಕೂ ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಬೆಳಗಿಂದ ಏನೇನಾಯಿತು, ಏನೇನು ಮಾಡಿದ್ವಿ ಅಂತ ಅಂದ್ಬಿಟ್ಟು ಮುಂದೆ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಹಿಂದಿನ ದಿನಾನೇ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡ್ಕೊಳ್ಬೇಕಾಗಿತ್ತಲ್ಲ, ಸೊ ಅದನ್ನು ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಏನದು ಎಲ್ಲನೂ ಹುರಿದು ಇಟ್ಕೊಳ್ಬೇಕಲ್ವಾ. ಸೊ ಎಳ್ಳೆಲ್ಲ ಹುರಿದು ಇಟ್ಕೊಂಡಿದ್ದೆ, ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇಲ್ಲಿ ನಾನು ಬಂದ್ಬಿಟ್ಟು ಕಡಲೆ ಮತ್ತು ಕೊಬ್ಬರಿ, ಆಮೇಲೆ ಬೆಲ್ಲ ಮತ್ತು ಅದೇನಂತಾರೆ ಕಡಲೆ ಬೀಜನ ಹುರ್ಕೊಂಡು ಅದರದ್ದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಬೀರೇಶ್ ಕೆಂಗೇರಿಗೆ ಹೋಗಿದ್ರು. ಸೊ ಅಲ್ಲಿಂದ ಶುಂಠಿ ಪೆಪ್ಪರ್ಮೆಂಟ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು. ಸೊ ಅದನ್ನು ಮಿಕ್ಸ್ ಮಾಡಿಲ್ಲ, ಅದನ್ನು ಕೂಡ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕೊಬ್ಬರಿ ಮತ್ತು ಬೆಲ್ಲ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಸೊ ಅದಕ್ಕೆ ನಮ್ಮ ಅತ್ತೆ ಇನ್ನೂ ಸ್ವಲ್ಪ ಏನದು ಕಡಲೆ ಬೀಜನ ಹುರಿದು ಅದಕ್ಕೆ ಆ್ಯಡ್ ಮಾಡಿದ್ರು. ಆಮೇಲೆ ತೋರಿಸ್ತೀನಿ ನಾನು ಯಾವ ಥರ ಆಗಿತ್ತು ಅಂತ ಅಂದ್ಬಿಟ್ಟು. ಸೊ ಇದಿಷ್ಟು ಹಿಂದಿನ ದಿನ ಮಾಡ್ಕೊಂಡಂಥ ಪ್ರಿಪ್ರೇಷನ್ನು. ಸೊ ನೈಟು ನಮ್ಮತ್ತೆ ಈಚೆ ಎಲ್ಲ ಗುಡಿಸಿ ಒರೆಸಿ ನೀರೆಲ್ಲ ಹಾಕಿದ್ರು. ಸೊ ಅದಕ್ಕೆ ನನಗೆ ರಂಗೋಲಿ ಬಿಡು ಅಂತ ಹೇಳಿದ್ರು. ನಾನು ಅದಕ್ಕೆ ರಂಗೋಲಿ ಬಿಡೋಣ ಅಂತ ಅಂದ್ಬಿಟ್ಟು ಬಿಟ್ಟೆ. ಆ್ಯಕ್ಚುಲಿ ನನಗೆ ರಂಗೋಲಿ ಎಲ್ಲ ಬಿಡೋದಕ್ಕೆ ಬರೋಲ್ಲ, ಬಿಕಾಸ್ ಚುಕ್ಕೆ ರಂಗೋಲಿ ಎಲ್ಲ ನನಗೆ ಬರೋಲ್ಲ. ಆ್ಯಂಡ್ ರಂಗೋಲಿ ಬಿಡಬೇಕಾದ್ರೂ ಹಾರಿ ಹೋಗ್ತಾ ಇರುತ್ತೆ. ಸೊ ಹೆಂಗೋ ಮಾಡಿ ಈ ಥರ ಒಂದು ಡಿಸೈನ್ ಮಾಡಿದ್ದೀನಿ, ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನನಗೆ. ವರ್ಷು ಸೂಪರ್ ಆಗಿ ಹಾಕಿದ್ದೆ. ವರ್ಷು ಇಂಥ ರಂಗೋಲಿ ನಾನು ಜೀವಮಾನದಲ್ಲೇ ನೋಡಿಲ್ಲ. ಇಂಥ ರಂಗೋಲಿ ನಾನು ಜೀವಮಾನದಲ್ಲೇ ನೋಡಿಲ್ಲ. ಅಲ್ಲ, ನಾನು ರಂಗೋಲಿ ಹಾಕಿದ್ದೀನಿ, ಬಂದು ನೋಡೋದು ಬಿಟ್ಟು ಟಿವಿ ನೋಡ್ಕೊಂಡು ಕೂತಿದ್ಯಾ. ಹೆಂಗಿದೆ? ಹಾಕಿದ್ಯಾ? ಸುಳ್ಳೆ. ಕರೆಕ್ಟ್ ನೀಟಾಗಿ ನೋಡು, ಅಬ್ಸರ್ವ್ ಮಾಡಿ ಏನೇನಿದೆ ಅಂತ ಅಂದ್ಬಿಟ್ಟು. ತೆಂಗು ಯಾವ ತೆಂಗು? ಅಲ್ಲ ಸಾರಿ, ಕಬ್ಬು. ಓ ಮೈ ಗಾಡ್, ತೆಂಗಿನ ಮರ ಇತ್ತು. ಅಲ್ಲ ಇದೆಯಾ? ತೆಂಗಿನ ಮರ ತರ ಇತ್ತು, ಅದಕ್ಕೆ ಅಂದೆ. ಆಮೇಲೆ ಏನು ಅಷ್ಟೊಂದು ಡೀಪಾಗಿ ನೋಡ್ತಿದ್ದಿ? ತೆಗೆದಿ ನೀಟಾಗಿ ಆ ಕಡೆಯಿಂದ ಹೋಗಿ ನೋಡು. ಅದು ಅಷ್ಟಕ್ಕೂ ಮೈ ಬಾರ, ನಂಗೆ ಗೊತ್ತು. ಏನಿದೆ ಆಮೇಲೆ? ಕಳಸ ಇದೆ. ಕಳಶನ? ಎಳ್ಳು ಬೆಲ್ಲ ಇದೆ. ಎಳ್ಳು ಬೆಲ್ಲ ಎಳ್ಳುಗುರು ಇಕ್ಕಿದೀನಿ ನಾನು. ಮತ್ತೆ ಅದೇನದು ಕಳಸ ಅಲ್ತಿರೋದು? ಅದು ಪೊಂಗಲ್. ಯಾವ್ದೋ ಒಂದು ಗುಡ್ ಪೊಂಗಲ್. ಪೊಂಗಲ್ ಅದು ಹಂಗೇನೆ ಪೊಂಗಲ್ ಅದು. ಆಮೇಲೆ ಇನ್ನೇನಿದೆ? ಡಿಸೈನ್ ಇದೆ, ರಂಗೋಲಿ. ಏಯ್ ಮಕ್ಕೊಡ್ದು ಬಿಡ್ತೀನಿ ನೀನು ಅದ್ರ ಮೇಲೆ ಮಲ್ಗಿಲ್ಕೊಂಡ್ರೆ. ಶಿಷ್ಯ ಹೋಗ ಆ ಕಡೆ. ಅಷ್ಟೇ ದುಡ್ಡಿರೋದು. ಇದೇನಿದು? ಇದ್ರಲ್ಲಿ ಹಾಕಿದ್ದೀನಲ್ಲ ಇದು ಲೈನ್. ಅದೇ ಅದು ಯಾವುದು ಹೇಳು ಬೇಗ. ಬಾಂಬೆಲೆ ಇದು ತೋರಣ. ವೆರಿ ಗುಡ್, ಯು ಗಾಟ್ ಔಟ್ ಆಫ್ ಔಟ್. ಸೊ ಇದು ಬೆಳಗ್ಗೆ ಅಂದರೆ ಮಂಡೇ ಬೆಳಗ್ಗೆ ಎದ್ದು ರೆಡಿಯಾಗಿ ಪೂಜೆ ಎಲ್ಲ ಮಾಡ್ತಿದ್ದೀನಿ. ಸೊ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದು. ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಸ್ವಲ್ಪ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಅದಾದಮೇಲೆ ನಾನು ಸ್ಯಾರಿ ಹಾಕ್ಕೊಂಡಿದ್ದು. ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಸ್ವೆಟ್ ಆಗುತ್ತಲ್ಲ. ಸೊ ಅದಕ್ಕೆ ಮುಂಚೆನೇ ಸ್ಯಾರಿ ಹಾಕ್ಕೊಂಡ್ಬಿಟ್ರೆ ಒಂಥರ ಇರಿಟೇಷನ್ ಆಗುತ್ತೆ ಆ್ಯಂಡ್ ನೀಟಾಗಿ ಏನೂ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಫಸ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಅದಾದಮೇಲೆ ಹೋಗಿ ಸ್ಯಾರಿ ಹಾಕ್ಕೊಂಡು ಬಂದೆ. ಸೊ ಎಲ್ಲನೂ ಇವಾಗ ದೀಪ ಹಚ್ತಾ ಇದ್ದೀನಿ. ಸೊ ನಮ್ಮ ಅತ್ತೆ ಅಡುಗೆ ಎಲ್ಲ ಮಾಡಿಕೊಂಡ್ರು. ಅಂದರೆ ಇವತ್ತು ಲಾಸ್ಟ್ ಮಾಡಿದರು ಇದು ಹಳ್ಳಿಕಟ್ಟೆ ಸುತ್ತೋದು. ಸೊ ಅದಕ್ಕೆ ಅಲ್ಲಿ ಪ್ರಸಾದ ಕೊಡಬೇಕಲ್ವ. ಸೊ ನೈಟೇ ಪುಳಿಯೋಗರೆ ಗೊಜ್ಜೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ರು. ಬೆಳಗ್ಗೆ ಅನ್ನಕ್ಕಿಟ್ಟು ಅದನ್ನು ಕಲಿಸ್ಕೊತಾಯಿದ್ರು. ಜೊತೆಗೆ ಅವರು ಇದು ಕಡಲೆಕಾಯಿ ಮತ್ತು
ಗೆಣಸು ಮತ್ತು ಅವರೆಕಾಯಿ ಅದನ್ನೆಲ್ಲ ಬೇಯಿಸ್ಕೊಂಡಿದ್ರು, ಜೊತೆಗೆ ಪೊಂಗಲ್ ಕೂಡ ಮಾಡಿದರು. ಸೊ ಇವತ್ತು ಪೊಂಗಲ್ ಎಲ್ಲರೂ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಸೊ ಅದನ್ನು ಕೂಡ ಮಾಡಿದರು. ಅದು ಕೂಡ ಎಲ್ಲ ಇಟ್ಟು ದೇವ್ರ ಮುಂದೆ ಪೂಜೆ ಮಾಡ್ತಾ ಇರೋವಂಥದ್ದು. ಸೊ ತುಂಬಾ ಒಂಥರ ಚೆನ್ನಾಗಿತ್ತು. ಬೆಳಗ್ಗೆನೇ ಪೂಜೆ ಮಾಡಿದ್ದು ಒಂಥರ ಖುಷಿ ಆಯಿತು, ನೆಮ್ಮದಿ ಅಂತ ಅನ್ನಿಸ್ತು. ಸೊ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತಲ್ಲ, ಅದಕ್ಕೆ ಎಲ್ಲನೂ ಪೂಜೆಗೆ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಂಡ್ ಈ ಥರ ಇತ್ತು ನಮ್ಮ ಮನೆ ದೇವರು, ನಮ್ಮ ದೇವ್ರ ಮನೆ. ಸೊ ಈ ಥರ ರೆಡಿ ಮಾಡಿದ್ವಿ. ಆ್ಯಂಡ್ ಎಲ್ಲನೂ ಒಂದೊಂದು ಬಟ್ಲಿಗೆ ಹಾಕಿ ಇಟ್ಟು ಕಾಯೆಲ್ಲ ಒಡೆದು ಪೂಜೆ ಮಾಡಿದ್ದೆ. ಒಂಥರ ಚೆನ್ನಾಗಿ ಕಾಣ್ತಾಯಿತ್ತು ದೇವ್ರ ಮನೆ. ಹೂವು ಹಾಕ್ದಾಗಲೇ ಅದು ಒಂಥರ ಬೇರೆ ಥರನೇ ಲುಕ್ ಬರುತ್ತೆ. ಆ್ಯಂಡ್ ಹೂವು ಕೂಡ ಅಷ್ಟೇ ನಮ್ಮ ಅತ್ತೆನೇ ಕಟ್ಟಿದ್ರು. ಮತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಪ್ರಸಾದ ಎಲ್ಲ ಇಟ್ಟು ಅವ್ರಿಗೆ ಕೊಡಿ ಅಂತ ಹೇಳಿದೆ. ಯಾಕಂದರೆ ನಾವು ಅಲ್ಲಿ ಪೂಜೆ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಜನ ಎಲ್ಲ ಹೊರಟ್ಬಿಡ್ತಾರಲ್ವ, ಅದಕ್ಕೆ ನೀವೇ ಪೂಜೆ ಮಾಡಿ ನೀವೇ ಕೊಡಿ ಅಂತ ಹೇಳಿದೆ. ಆ್ಯಂಡ್ ನಾನು ಗಾಡೀಲಿ ಹೋಗಿದ್ದೆ, ನಮ್ಮತ್ತೆ ನಡ್ಕೊಂಡು ಬರ್ತೀನಿ ಹೋಗಿರು ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗಿದ್ದೆ. ಆ್ಯಂಡ್ ಸ್ಯಾರಿ ಹೆಂಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ತುಂಬ ಇಷ್ಟ ಆಯಿತು ಆ ಸ್ಯಾರಿ. ಜೊತೆಗೆ ಇವತ್ತು ಲಾಸ್ಟ್ ಆಗಿರೋದ್ರಿಂದ ಹಳ್ಳಿಕಟ್ಟೆ ಸುತ್ತೋದು, ಅಲ್ಲೆಲ್ಲ ದೀಪ ಹಚ್ಚಿ ಅಲ್ಲೂ ಕೂಡ ನೀಟಾಗಿ ಪೂಜೆ ಮಾಡಿ ಎಲ್ಲನೂ ಮಾಡಿ ಅದಾದಮೇಲೆ ನಾವು ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ಸೊ ಇದು ಕಬ್ಬಳಮ್ಮ ದೇವಸ್ಥಾನ, ಅಲ್ಲೇ ಪಕ್ಕದಲ್ಲೇ ಹಳ್ಳಿಕಟ್ಟೆ ಇದೆ. ಸೊ ಅಲ್ಲಿ ಧನುರ್ಮಾಸದ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ನಾವು ದೇವಸ್ಥಾನದೊಳಗೆ ಬಂದಿದ್ದು. ಸೊ ಇಲ್ಲೂ ಕೂಡ ನಮಗೆ ಮಂಗಳಾರತಿ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಕೊಟ್ಟರು. ಆ್ಯಂಡ್ ವೀಡಿಯೋ ಮಾಡೋದಕ್ಕೆ ನನ್ನ ಫ್ರೆಂಡಿಗೆ ಕೊಟ್ಟಿದ್ದೆ. ಅವರು ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದಾರೆ. ಅಂದರೆ ಅಲ್ಲಿ ಯಾರೂ ಇಲ್ವಲ್ಲ ಪರಿಚಯ ಇರೋರು, ಸೊ ಅವ್ರಿಗೆ ಕೊಟ್ಟೆ. ಅವ್ರು ಪಾಪ ಮಾಡಿಕೊಟ್ರು, ಚೆನ್ನಾಗೇ ಮಾಡಿಕೊಟ್ರು. ಸೊ ಅದೊಂದು ಖುಷಿ ಆಯಿತು. ಜೊತೆಗೆ ಪ್ರಸಾದ ಕೊಟ್ಟಿದ್ದರು ಎಲ್ಲರಿಗೂ. ನಾವು ಒಂದು 2-3 ಕೊಡೋಣ ಅಂತ ಅಂದ್ಬಿಟ್ಟು ನನ್ನ ಅಂಕಲ್ ನಾನೇ ಕೊಡ್ತೀನಿ ಅಂತ ಹೇಳಿದೆ. ಬಿಕಾಸ್ ನಾವು ಮಾಡಿದಾಗ ನಾವು ಕೊಡಬೇಕಾಗತ್ತೆ ಫಸ್ಟು, ಅಂದರೆ ಅಟ್ಲೀಸ್ಟ್ ಒಂದು 2-3 ಕೊಡಬೇಕಾಗತ್ತೆ. ಸೊ ಅದಕ್ಕೆ ನಾನು ಕೊಟ್ಟೆ, ಒಂದು ಸ್ವಲ್ಪ ಜನಕ್ಕೆ ಕೊಟ್ಟೆ. ಅವರು ತುಂಬ ಜನಕ್ಕೆ ಕೊಟ್ಟಿದ್ದರು. ಅದಾದಮೇಲೆ ಇನ್ನೂ ಮಿಕ್ಕಿತ್ತು ಹೇಳಬೇಕಂದ್ರೆ ಪುಳಿಯೋಗರೆ. ಸೊ ಅದಕ್ಕೆ ನೀವೇ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಅಲ್ಲೇ ಎಲ್ಲನೂ ಕೊಟ್ಬಿಟ್ಟು ನಾವು ಮತ್ತೆ ವಾಪಸ್ ಮನೆಗೆ ಬಂದುಬಿಟ್ವಿ. ಆ್ಯಂಡ್ ತುಂಬ ಜನ ಅಲ್ಲಿ ಹಳ್ಳಿಕಟ್ಟೆ ಸುತ್ತಕ್ಕೆ ಬಂದಿರ್ತಾರಲ್ಲ, ಅವರೆಲ್ಲರೂ ಅವತ್ತಿನ ದಿನವೇ ಲಾಸ್ಟ್ ಮಾಡ್ಕೊಂಡಿದ್ರು. ಸೊ ಅವರೆಲ್ಲ ಕುಂಕುಮ ಕೊಟ್ಟು, ಆಮೇಲೆ ಅವರು ಕೂಡ ಪ್ರಸಾದ ಮಾಡ್ಕೊಂಡು ಬಂದಿದ್ರು, ಅದನ್ನು ಕೊಟ್ಟು, ಜೊತೆಗೆ ಎಳ್ಳು ಬೆಲ್ಲ ಎಲ್ಲನೂ ಕೊಟ್ಟರು. ಚೆನ್ನಾಗಿತ್ತು. ಒಂಥರ ಎಲ್ಲರಿಗೂ ವಿಶ್ ಮಾಡಿದೆ ನಾನು ಕೂಡ. ಅವರು ನಮಗೆಲ್ಲ ವಿಶ್ ಮಾಡಿದ್ರು ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಮನೆಗೆ ಬಂದೆ. ಮನೆಗೆ ಬಂದಾಗ ಒಂದೇ ಒಂದು ಸಾರಿ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ತೊಗೊಂಡೆ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರ್ಬೋದು ಬಿರೇಶ್ ಇನ್ನೂ ಮಲಗಿದ್ದಾರೆ, ಬಿಕಾಸ್ ಅವಾಗಿನ್ನ 6:30 ಏನೋ ಆಗಿತ್ತು ಅಷ್ಟೇನೆ. ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ. ಸೊ ನನ್ನ ಸೀರೆ ಹೆಂಗೆ ಕಾಣ್ತಿದೆ, ನಾನು ಯಾವ ಥರ ಕಾಣ್ತಿದ್ದೀನಿ ಅಂದ್ಬಿಟ್ಟು ಕಮೆಂಟ್ ಹಾಕಿ, ಓಕೆನಾ. ಸ್ವಲ್ಪ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ. ಸೊ ಇನ್ನು ಸಾಯಂಕಾಲನೂ ದೇವಸ್ಥಾನಕ್ಕೆ ಹೋಗಬೇಕು. ಆವಾಗಲೂ ಹೆಂಗೆ ರೆಡಿ ಆಗ್ತೀನಿ ಏನು ಅಂತ ತೋರಿಸ್ತೀನಿ. ಸೊ ಈಗ ಕಳೆಕಾಯಿ ಪರ್ಸೆ ಹೇಗಿರುತ್ತೆ ನಮ್ಮೂರಲ್ಲಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಗೋ. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ನಾವು ಮನೆಯಲ್ಲೆಲ್ಲ ಬ್ಯಾಸ್ಕೆಟು ಮತ್ತು ಹಣ್ಣು ಅದೆಲ್ಲ ಇಟ್ಬಿಟ್ಟು ಮತ್ತೆ ನಾವು ಇದು ಜಾತ್ರೆ ನಡೀತಾ ಇದೆ ಅಲ್ವಾ, ಅಲ್ಲಿಗೆ ಹೋದ್ವಿ. ಸೊ ಈ ಥರ ಎಲ್ಲ ಸೆಟಪ್ ಮಾಡಿದರು. ಇನ್ನು 6:30 ಆಗಿದ್ದರಿಂದ ಏನೇನೋ ಓಪನ್ ಮಾಡಿರಲಿಲ್ಲ ಅಂಗಡಿನ. ಆ್ಯಂಡ್ ಹಿಂದಿನ ದಿನ ಅಲ್ಲಿ ಕುಸ್ತಿ ಇಟ್ಟಿದ್ರು. ಸೊ ಅಲ್ಲಿಗೆ ದರ್ಶನ್ ಅವ್ರು ಬಂದಿದ್ದರು ಆ್ಯಕ್ಚುಲಿ. ಬಟ್ ನಮ್ಗೆ ಈ ವಿಷಯ ಗೊತ್ತೇ ಇಲ್ಲ ಅವ್ರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು, ಇಲ್ಲಾಂದರೆ ಆಬ್ವಿಯಸ್ಲಿ ಹೋಗ್ಬಿಡ್ತಿದ್ವಿ. ಬಟ್ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಹಿಂದಿನ ದಿನ ಬಂದಿದ್ರಲ್ಲ ಅವಾಗ. ಆ್ಯಂಡ್ ಚಿಕ್ಕಣ್ಣ ಕೂಡ ಬಂದಿದ್ದರು. ಸೊ ಯಾರು ವಿನ್ ಆದರೂ ಅವ್ರಿಗೆ ಗದೆ ಏನೋ, ಬೆಳ್ಳಿ ಗದೆ ಏನೋ ಕೊಟ್ಟರು ಅಂತ ಅನಿಸುತ್ತೆ. ಅದನ್ನೆಲ್ಲ ವೀಡಿಯೋ ನಾನು ನೋಡಿದ್ದೆ ಸ್ಟೇಟಸಲ್ಲಿ, ವಾಟ್ಸಪ್ ಸ್ಟೇಟಸಲ್ಲಿ. ಸೊ ಇಲ್ಲಿ ಬಂದಾಗ ಇಲ್ಲಿ ಏನದು ದೇವಸ್ಥಾನದ ಮುಂದೆ ಲಿಂಗ ಮತ್ತು ಇದು ಬಸವಣ್ಣ ಅದನ್ನೆಲ್ಲ ಸ್ಟ್ಯಾಚು ಥರ ಮಾಡಿದರು. ಆ್ಯಂಡ್ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋದಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲಲಿಲ್ಲ. ನಾನಂತೂ ಇದೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಅಂದರೆ ಬರ್ತಾಯಿರ್ತೀವಿ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು, ಬಟ್ ಕಳ್ಳೆಕಾಯಿ ಪರ್ಸೆಗೆ ಅಂತ ಹೇಳಿ ಬಂದಿದ್ದು ಒಳಗೆ ಎಂಟರ್ ಆಗಿದ್ದು ಇದೇ ಫಸ್ಟ್ ಟೈಮು. ಈಚೆ ನೋಡ್ಕೊಂಡು ಹೋಗಿದ್ದೀವಿ, ತುಂಬ ರಶ್ ಇತ್ತು ಅಂದ್ಬಿಟ್ಟು ವಾಪಸ್ ಹೋಗಿರೋದು ಇದೆ. ಬಟ್ ಈ ಸತಿ ಅಂತೂ
ಜನ ಯಾರೂ ಇರಲಿಲ್ಲ, ನಾವೇ ಒಂಥರ ಫಸ್ಟ್ ಪೂಜೆ ಮಾಡಿಸಿದ್ದು ಅಂತ ಹೇಳ್ಬೋದು. ಸೊ ಫುಲ್ಲು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ನೋಡೋಕ್ಕೆ 2 ಕಣ್ಣು ಸಾಲದು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಆಗಿದೆ, ಎಷ್ಟು ಲೈಟಿಂಗ್ಸ್ ಇದೆ, ಎಷ್ಟು ಹಣ್ಣುಗಳಿಟ್ಟಿದ್ದಾರೆ. ಆ್ಯಂಡ್ ಸಣ್ಣ ಸಣ್ಣ ಡೀಟೇಲ್ಸ್ನು ಕೂಡ ಎಷ್ಟು ಚೆನ್ನಾಗಿ ಥಿಂಕ್ ಮಾಡಿದ್ದಾರೆ ಅಂದರೆ ಓ ಮೈ ಗಾಡ್, ನಿಜವಾಗ್ಲೂ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ಮಾಡಿರೋರ್ಗಂತೂ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು, ಬಿಕಾಸ್ ಅಷ್ಟು ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಆ ಗಿಳಿಗಳು ನೋಡ್ತಿರ್ಬೋದು ನೀವು ಇಲ್ಲಿ, ಸಕ್ಕತ್ತಾಗಿದೆ. ಎಲ್ಲ ಸಣ್ಣ ಸಣ್ಣ ಡೀಟೇಲಿಂಗ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ದೇವ್ರಿಗೆ ಇನ್ನೂ ಅಲಂಕಾರ ಮಾಡ್ತಿದ್ರು, ಸೊ ಅವರು ಸ್ಕ್ರೀನ್ ತೆಗೆದಿರಲಿಲ್ಲ. ಅದಾದಮೇಲೆ ನಾವು ಒಂದು ರೌಂಡ್ ಸುತ್ಕೊಂಡು ಬಂದು ಅದಾದಮೇಲೆ ಪೂಜೆ ಮಾಡ್ಸೋಕ್ಕೆ ಅಂತ ಕೊಟ್ಟಿದ್ದು. 7:30 7:45ಗೆಲ್ಲ ಪೂಜೆ ಕೂಡ ಮುಗ್ದೋಯ್ತು. ನಾವು ವಾಪಸ್ ಮನೆಗೂ ಕೂಡ ಬಂದುಬಿಟ್ಟಿದ್ವಿ, ಅಷ್ಟು ಬೇಗ ಎಲ್ಲನೂ ಆಯಿತು. ಸೊ ಒಂಥರ ಖುಷಿ ಆಯಿತು. ಯಾವಾಗಲೂ ನಾವು ಬಂದಾಗೆಲ್ಲ ಈಚೆನೇ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಿದ್ವಿ. ಒಳಗೆ ಹೋಗೋಣ ಅಂತಂದ್ರೂ ತುಂಬ ರಶ್ ಇರ್ತಾರಲ್ವ, ಆಗೋದಿಲ್ಲ ಸೆಕೆನಲ್ಲಿ, ಬಿಸಿಲು ಬೇರೆ ಅಂತ ಹೇಳಿ ನಾವು ಹೋಗ್ತಿರ್ಲಿಲ್ಲ. ಬಟ್ ಈ ಸತಿ ಅಂತೂ ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಸೂರ್ಯ ಕೂಡ ಉದಯ ಆಗಿದ್ದ. ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ವೀಡಿಯೋನಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದಾಗ ಸೂಪರಾಗಿತ್ತು. ಆ್ಯಂಡ್ ಅದಾದಮೇಲೆ ಫಸ್ಟು ಇಲ್ಲಿ ಪೂಜೆ ಮಾಡೋದಕ್ಕೂ ಮುಂಚೆ ಹಸುಗಳಿಗೆ ಮತ್ತು ಎತ್ತು ಹೋರಿ ಅಂತ ಹೇಳ್ತಾರಲ್ಲ ಅವುಗಳಿಗೆ ಪೂಜೆ ಮಾಡಿ ಅವುಗಳಿಗೆ ಏನದು ಕಬ್ಬು ಮತ್ತು ಅದೇನಂತಾರೆ ಎಳ್ಳು ಬೆಲ್ಲ ಆಮೇಲೆ ಕಡಲೆಕಾಯಿ ಅದನ್ನೆಲ್ಲ ತಿನ್ನಿಸಿ ಅವ್ರಿಗೆ ಪೂಜೆ ಮಾಡಿ ಅದಾದಮೇಲೆ ದೇವ್ರಿಗೆ ಮಹಾಮಂಗಳಾರತಿ ಮಾಡುವಂಥದ್ದು. ಸೊ ಅದಕ್ಕೆ ದೇವಸ್ಥಾನದ ಒಳಗೇ ಕರ್ಕೊಂಡು ಬಂದಿದ್ದರು ಹಸುಗಳನ್ನ. ಅಲ್ಲಿ ಈಚೆ ಆಗಲೇ ನಿಲ್ಲಿಸಿದ್ರು, ನಾನು ತೋರಿಸಿದ್ದೀನಿ ಅಂತ ಅನ್ಕೊತೀನಿ. ಸೊ ಅವನು ಕರ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಆ್ಯಂಡ್ ಇನ್ನೂ ಲೇಟ್ ಆಗುತ್ತೆ ಅಂತಂದರು. ಇವ್ರು ಯಾರೋ ಮುಖ್ಯಸ್ಥರು ಬಂದು ಇಲ್ಲ ಇವಾಗಲೇ ಮಾಡಿಬಿಡಿ ನಮಗೆ ಟೈಮ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಅವರು ಬೇಗ ಮಾಡಿಕೊಟ್ರು. ಸರಿ, ನಾವು ಅಲ್ಲೇ ನಿಂತ್ಕೊಂಡು ಪೂಜೆ ಮಾಡಿಸ್ಕೊಂಡು ದೇವ್ರನ್ನೂ ಕೂಡ ನೋಡಿಕೊಂಡು ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ಅಷ್ಟು ಹತ್ತಿರದಿಂದ ನೋಡ್ತಿದ್ದೀವಿ ಅಂತಂದಾಗ ನೀವು ಎಲ್ಲರೂ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಯಾರಾದರೂ ಬರೋರಿದ್ದರೆ ದಯವಿಟ್ಟು ಬನ್ನಿ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಅಷ್ಟೇ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಕೂಡ ಮಾಡಿರ್ತಾರೆ. ನಾನಂತೂ ಅಲ್ಲಿ ಇದ್ಕೊಂಡು ಹೋಗಿಲ್ಲ ಅಂತಂದರೆ ತಪ್ಪಾಗುತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ಬಂದುಬಿಟ್ವಿ ನಾವು. ಬಟ್ ಅದಾದಮೇಲೆಲ್ಲ ಅವರು ಕಬ್ಬು ಮತ್ತು ಏನೇನೋ ಕೊಡ್ತಾರೆ, ಕಬ್ಬೆಲ್ಲ ಕೊಡ್ತಾರೆ ಆ್ಯಂಡ್ ಎಳ್ಳು ಬೆಲ್ಲ ಎಲ್ಲ ಕೊಡ್ತಾರೆ, ಜೊತೆಗೆ ಊಟನೂ ಕೂಡ ಇಟ್ಟಿರ್ತಾರೆ. ಬಟ್ ನಾವು ಅದಕ್ಕೆಲ್ಲ ವೇಟ್ ಮಾಡೋದಕ್ಕೆ ಹೋಗಲಿಲ್ಲ, ಬರೀ ಪೂಜೆ ಮಾತ್ರ ಮುಗಿಸ್ಕೊಂಡು ನಾವು ಬಂದುಬಿಟ್ವಿ. ಅಟ್ಲೀಸ್ಟ್ ದೇವ್ರ ದರ್ಶನನಾದರೂ ಮಾಡಿದ್ವಲ್ಲ ಅನ್ನೋ ಒಂದು ಖುಷಿ ಇತ್ತು ನಮಗೆ. ಸೊ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಇಯರು ಸಂಕ್ರಾಂತಿಗೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೋ ಎಲ್ಲರೂ ಬಂದು ಆ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ. ಆ್ಯಂಡ್ ಅಲ್ಲಿರೋ ಅಂಥ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಅದನ್ನೆಲ್ಲ ನೋಡಿ ಕಣ್ಣು ತುಂಬಿಸ್ಕೊಂಡು ಹೋಗಿ. ಈ ಥರ ಎಲ್ಲ ಕಡೆನೂ ಮಾಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಇಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನನಗನ್ಸುತ್ತೆ. ಬಿಕಾಸ್ ನಮ್ಮೂರಲ್ವಾ, ಸೊ ಹೆಂಗೆ ಬಿಟ್ಕೊಡೋದಕ್ಕಾಗತ್ತೆ. ಅಂದರೆ ನಮ್ಮೂರು ಪಕ್ಕದೂರೇನೆ, ಸೊ ಹತ್ರನೇ ಇದೆ. ಒಂದು 10 ಮಿನಿಟ್ಸ್ ಆಗ್ಬೋದು, 10 ಮಿನಿಟ್ಸ್ ಕೂಡ ಇಲ್ಲ, 5 ಮಿನಿಟ್ಸಲ್ಲಿ ಅಲ್ಲಿ ರೀಚ್ ಆಗಿರ್ತೀವಿ. ಸೊ ನೆಕ್ಸ್ಟ್ ಟೈಮ್ ಬರೋರಿದ್ದರೆ ಬಂದು ವಿಸಿಟ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಕೂಡ ನೋಡಿ ಬಸವಣ್ಣಂದು ಆಶೀರ್ವಾದ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಒಂಥರ ಹತ್ತಿರದಿಂದ ನೋಡೋದ್ವಲ್ಲ, ನೆಮ್ಮದಿ ಅಂತ ಅನ್ನಿಸ್ತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಬೀರೇಶ್ ಟೆಂಪಲ್ಗೆ ಹೋಗಬೇಕಿತ್ತಲ್ಲ, ಸೊ ಅದಕ್ಕೆ ಓಂಕಾರ ಟೆಂಪಲ್ಗೆ ಬಂದಿದ್ವಿ ನಾವು. ಸೊ ಅಲ್ಲೂ ಕೂಡ ಅರ್ಚನೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಬೀರೇಶ್ ಕೆಲಸ ಇದೆ ಅಂತ ಹೋದರು. ಸೊ ನಾನು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವು ಗಾಡಿ ಶೋರೂಮ್ಗೆ ಹೋಗಿದ್ದಂಥದ್ದು. ಸೊ ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತಂದರೆ ನಾವು ಗಾಡಿ ಬುಕ್ ಮಾಡಿದ್ವಿ, ಇದು ಎಲೆಕ್ಟ್ರಿಕ್ ಗಾಡಿ S1 ಏರ್ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಇವತ್ತು ಡೆಲಿವರಿ ಅಂತ ಹೇಳಿದ್ರು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹಬ್ಬದ ದಿನ ಗಾಡಿ ಕೊಡ್ತಾರೆ ಅಂತ. ಬಟ್ ನಾವು ಅಂದ್ಕೊಂಡಿದ್ವಿ ಹಬ್ಬದ ದಿನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನೇನು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಓಂಕಾರ ದೇವಸ್ಥಾನಕ್ಕೆ, ಅವಾಗ ಕಾಲ್ ಬಂತು, ಸರ್ ಗಾಡಿ ಕೂಡ ರೆಡಿ ಇದೆ, ಬಂದು ಡೆಲಿವರಿ ತೊಗೊಂಬಿಡಿ ಅಂತ ಅಂದ್ಬಿಟ್ಟು. ಸೊ ಓಕೆ, ಒಳ್ಳೆ ದಿನಾನೇ ಅಂತ ಅಂದ್ಬಿಟ್ಟು ಗಾಡಿ ಡೆಲಿವರಿ ಕೂಡ ತೊಗೊಂಡ್ಬಿಟ್ವಿ. ಬಟ್ ಆಮೇಲೆ ಏನೇನಾಯಿತು ಅಂತ ಅಂದ್ಬಿಟ್ಟು ಬೀರೇಶ್ ಬಾಯಲ್ಲೇ ಕೇಳಿಸ್ತೀನಿ ನಿಮ್ಮೆಲ್ಲರಿಗೂ, ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ದಿರಾನೆ. ಆ್ಯಂಡ್
ಮತ್ತು ಈವ್ನಿಂಗ್ ಆಯಿತು, ಮತ್ತೆ ನಾನು ಸಾರಿ ಹಾಕ್ಕೊಳ್ಳೋ ಸ್ಟೇಜಲ್ಲಿ ಇರಲಿಲ್ಲ. ಸೊ ಅದಕ್ಕೆ ಡ್ರೆಸ್ ಹಾಕ್ಕೊಂಡು ಗಾಡಿ ಪೂಜೆ ಮಾಡಿಸ್ಬೇಕಿತ್ತಲ್ಲ, ಅದಕ್ಕೆ ಹೋದ್ವಿ. ಮಧ್ಯಾಹ್ನ ಮಾಡಿಸೋದಕ್ಕಾಗಲಿಲ್ಲ, ಅದೊಂದು ದೊಡ್ಡ ಟ್ರ್ಯಾಜಿಡಿನೇ ಆಯಿತು. ಅದೇನು ಅಂತ ಬೇರೆ ಹೇಳ್ತಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಸಾಯಂಕಾಲ ನಾನು ದೇವಸ್ಥಾನಕ್ಕೆ ಹೊರಟಿದ್ದಂಥದ್ದು 6:30 ಆಗಿತ್ತು. ನಾವು ಗಣೇಶನ ದೇವಸ್ಥಾನಕ್ಕೆ ಹೋಗಬೇಕು, ಬೀರೇಶ್ವರ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದು. ಅಲ್ಲೂ ಕೂಡ ಪೂಜೆ ಚೆನ್ನಾಗಾಯಿತು, ಅಂದರೆ ಚೆನ್ನಾಗಿ ಮಾಡಿಕೊಟ್ರು ಗಾಡಿ ಪೂಜೆನ. ಒಂಥರ ಪಾಸಿಟಿವ್ ಅಂತ ಅನ್ನಿಸ್ತು. ಬಟ್ ಆದ್ರೂ ಸ್ವಲ್ಪ ಏನೋ ಒಂದು ನೆಗೆಟಿವ್ ಇದ್ದೇ ಇರುತ್ತಲ್ಲ, ಪಾಸಿಟಿವ್ ನೆಗೆಟಿವ್ ಎರಡೂ ಅಂತ ಮಾಡೋದು ಅಷ್ಟೇ. ಡಿಜಿಟಲ್ ಗಣಪತಿ ಹೇಳಿ ಬಾರು. ಇದು ಕಟ್ಪಾಡು ನೋಡಿ. ಇಲ್ಲಿ ಸುತ್ತು ಬಿಡು ಕೊಡಿ. ಮೂಲೆಯಲ್ಲಿ ನಂಗೆ ಗೊತ್ತು, ನೀನು ಇರ್ಕೊಳ್ಳೋದು ಮಾತ್ರ ಗೊತ್ತಷ್ಟೇ, ಆಗಲ್ಲ. ಹಿಂಗೆ ಬರುತ್ತಾ? ಇದು ನಿಂಗೆ ಯಾಕೆ ಸುತ್ತಿದ್ರೆ ಆಗಿತ್ತು. ನಿಂದು ನಾನು ಯಾವತ್ತೂ ಕಟ್ಟಕ್ಕೆ ಹೋಗಿಲ್ವಲ್ಲ, ಅದು ಮತ್ತು ನನಗೆ ಹೆಂಗೆ ಕಟ್ಟಿದೆ? ಅದನ್ನು ಟೆನ್ಷನ್ ಆಗಿತ್ತು. ಆಮೇಲೆ ಏನು ಎಲ್ಲೊಂಟಾಯ್ತು, ನಂದೇ ಟೈಮ್ ಅಲ್ವಾ ಅಂದ್ಬಿಟ್ಟೆಲ್ಲ, ಏನು ಎಲ್ಲೋ ಆಗುತ್ತೆ ಟೈಮು, ನಂದೇ ಟೈಮ್ ಅಲ್ವಾ ಅಂದ್ಬಿಟ್ಟು ಟೈಮ್ ಅಂತ ಅಲ್ಲ ಟೈಮ್ ಎಲ್ಲೋಗುತ್ತೆ ನಂದೇ, ಎಷ್ಟೊತ್ತು ಕಟ್ಟೋರು ನಡೆಯುತ್ತೆ ಅಂತ ವೆಯ್ಟ್ ಮಾಡಿ ಕಟ್ಟಿದ್ದೆ. ವಿಡಿಯೋ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಎಷ್ಟು ಕಷ್ಟಪಟ್ಟು, ಅಂದರೆ ಕಷ್ಟಪಟ್ಟಲ್ಲ ಕಷ್ಟಪಟ್ಟು ಓಕೆ ಇಷ್ಟಪಟ್ಟು ನೋಡಿ. ಇದನ್ನ ಎಷ್ಟು ಕಷ್ಟಪಟ್ಟು ಕಟ್ತಾ ಇದೀವಿ ಅಂತ. ಇದನ್ನಾದರೂ ಇಷ್ಟಪಟ್ಟು ಕಟ್ಟು, ನೋಡಿ ಕುತ್ಕೊಳ್ಳೋದು ಕರೆಕ್ಟ್. ಇದು ಹಿಂಗೆ ತಿರುಗಿಸಿಡು, ಲಾಕ್ ಆಗೋಯ್ತಾ? ಓಮ್ನೆಲ್ಲ ಅಳಿಸ್ತಲ್ಲ ಡೋರ್. ಒಳ್ಳೆ ಚೆನ್ನಾಗಿತ್ತು, ನಾನೇ ಅದೇನೋ ಬಿಡು, ನಿಲ್ಸಲ್ಲ. ಹಿಂಗೆ ತಿರುಗಿಸಿದ್ರು, ಒಂದು ಫೋಟೋ ತೆಕ್ಕೋಣ. ಗಾಡಿ ಕಾಣಿಸ್ತಾ ಇಲ್ಲ. ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಳ್ಳು ಬೀರಬೇಕಿತ್ತಲ್ಲ, ಸೊ ಅದಕ್ಕೆ ಎಳ್ಳು ಬೀರೋಣ ಅಂತ ಹೋಗ್ತಾಯಿದ್ದೀನಿ ನಮ್ಮ ಬಾಡಿಗೆ ಮನೆಗೆ. ಮತ್ತು ನಮ್ಮ ಪಕ್ಕದ ಮನೆಯವ್ರಿಗೆಲ್ಲ ಕೊಟ್ಬಿಟ್ಟು ಬಂದೆ. ಇವಾಗ ಬಾಡಿಗೆ ಮನೆಗೆ ಹೋಗ್ತಾಯಿದ್ದೀನಿ. ಅದನ್ನೊಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇನೆ. ಅದಾದಮೇಲೆ ಇದು ಏನದು ಕಿಚ್ಚಾಯಿಸೋದು ಅಂತ ಹೇಳ್ತಾರಲ್ಲ, ಸೊ ಅದನ್ನು ನಮ್ಮೂರಲ್ಲಿ ಮಾಡ್ತಿದ್ರು ಆಯಿತಾ. ನಾನು ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ, ಯಾವಾಗ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಏನಂದರೆ ಈ ಸತಿ ಹೇಳೇ ಇಲ್ಲ ನಮಗೆ, ಈ ಥರ ಮಾಡ್ತಿದ್ದೀವಿ ಬನ್ನಿ ಅಂತ ಅಂದ್ಬಿಟ್ಟು. ನನಗೆ ಗೊತ್ತೇ ಇಲ್ಲ ಯಾವಾಗ ಮಾಡಿದ್ರು ಏನು ಅಂತ. ನಾನು ಲಾಸ್ಟ್ ಮೂಮೆಂಟಲ್ಲಿ ಹೋದೆ, ಎಲ್ಲನೂ ಆಗೋಗ್ಬಿಟ್ಟಿತ್ತು. ಸರಿ ಬೇಜಾರಾಯಿತು, ಮತ್ತೆ ವಾಪಸ್ಸು ನನ್ನ ಮನೆಗೆ ಬಂದೆ. ಗಾಡಿ ತೊಗೊಂಡಿದ್ದೆ ಹೇಳ್ತಾರೆ, ಗಾಡಿ ತೊಗೊಂಡಿದ್ದ. ಸೊ ಮತ್ತೆ ಇದೇ ಡ್ರೆಸ್ಸಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಏನಕ್ಕೆ ಅಂತಂದರೆ ಇವತ್ತೇ ರೆಡಿ ಆಗಿದ್ದಿದ್ದಲ್ಲ, ಸೊ ಅದಕ್ಕೆ ಇವತ್ತೇ ಮುಗಿಸ್ಬಿಡೋಣ ಅಂತ. ಇದು ಸಂಕ್ರಾಂತಿ ದಿನದ ವ್ಲಾಗೇನೆ. ಸೊ ನಾವು ಗಾಡಿ ಇಸ್ಕೊಂಡು ಬರೋಕ್ಕೆ ಹೋದ್ವಲ್ಲ, ಗಾಡಿ ಇಸ್ಕೊಂಡು ಬಂದಾದ್ಮೇಲೆ ಅಲ್ಲೆಲ್ಲ ಚೆನ್ನಾಗೇ ಓಡ್ತು ಗಾಡಿ. ಕೆಲಸ ಇತ್ತು, ಕೆಲಸ ಮುಗಿಸ್ಕೊಬರಕ್ಕೆ ಅಲ್ಲೂ ಚೆನ್ನಾಗೇ ಓಡ್ತು ಗಾಡಿ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡು ಕ್ಲೋಸ್ ಆಗಿತ್ತು ಗಣೇಶನ ದೇವಸ್ಥಾನ. ಸೊ ಕೆಲಸ ಮುಗಿಸ್ಕೊಂಡು ಇನ್ನೊಂದು ಗಣೇಶನ ದೇವಸ್ಥಾನ ಇದೆ ನಿಯರ್ ಬೈ, ಹೋಗೋಣ ಅಂತ ಹೋದವು. ಅಲ್ಲಿವರೆಗೂ ಚೆನ್ನಾಗೇ ಇತ್ತು, ಪೂಜೆ ಮಾಡಿಸ್ತೀವಿ ಅನ್ನೋ ಗಂಟೆ ಚೆನ್ನಾಗೇ ಇತ್ತು. ಅಲ್ಲೋಗಿ ನಿಲ್ಲಿಸ್ತು, ನಿಂಬೆಹಣ್ಣು ತಂದಿರಲಿಲ್ಲ ಅಂದ್ಬಿಟ್ಟು ವಾಪಸ್ ಆಮೇಲೆ ಈವ್ನಿಂಗ್ ಬರೋಣ ಅಂತ ಅಂದ್ಕೊಂಡು ಬಂದವು. ನೋಡಿದ್ರೆ ಎಕ್ಸ್ಲೇಟ್ರ್ ಕೊಟ್ಟರೆ
ಆನ್ ಇಲ್ಲ ಆಫ್ ಇಲ್ಲ ಎಲ್ಲ ಮೂವ್ ಆಗ್ತಾ ಇಲ್ಲ ಗಾಡಿ. ಸ್ಕ್ರೀನೇ ಫುಲ್ ಬ್ಲಿಂಕ್ Blink ಆಗ್ತಾ ಆಗ್ತಿದೆ ಇದೆ, screen. ಒಂಥರ ಬಫರಿಂಗ್ ತರ ಆಗ್ತಾ ಇತ್ತು. ಅದು ಬ್ಲಿಂಕ್ ಒಂದ್ಸಲ ಆಗಿ ತಿರ್ಗಾ ಇದಾದ್ರೆ ಸರಿ, ಪದೇ ಪದೇ ಆಗ್ತಾನೆ ಇತ್ತು. ಅವ್ರು ಹೇಳಿದ್ರು ಕಾಲ್ ಮಾಡಿದಕ್ಕೆ ಓಲೋದವ್ರಿಗೆ ರಿವರ್ಸ್ ಬಟನ್ ಮತ್ತೆ ಪವರ್ ಬಟನ್ನ ಹೋಲ್ಡ್ ಮಾಡಿ 20 ಸೆಕೆಂಡ್ಸ್ ಅಂತ ಹೇಳಿದ್ರು. ಹೋಲ್ಡ್ ಮಾಡಿದೆ. ಫಸ್ಟ್ ಟೈಮ್ ಏನೂ ಇದಾಗಲಿಲ್ಲ, ಸೆಕೆಂಡ್ ಟೈಮ್ ಕೂಡ ವರ್ಕ್ ಆಗಲಿಲ್ಲ, ಥರ್ಡ್ ಟೈಮ್ ವರ್ಕ್ ಆಯಿತು, ಆನ್ ಆಯಿತು. ಮುಂದೆ ಹೋದೆ ಸ್ವಲ್ಪ, ಎಷ್ಟು ಒಂದು 30 ಮೀಟರ್ಸ್ ಏನೋ ಹೋಗಿದೆ ಅಷ್ಟೇ. ತಿರ್ಗಾ ಆಫ್ ಆಯಿತು. ಫೋನ್ ಮಾಡಿ ಅವ್ರಿಗೆ ಹೇಳಿದ್ಮೇಲೆ ಆಯಿತು ಬರ್ತೀವಿ, ಲೊಕೇಶನ್ ಕಳಿಸಿ ಅಂತ ಹೇಳಿದ್ರು. ಅಷ್ಟು ಒಂದು 5 ನಿಮಿಷ ಆಯಿತು. ಅಷ್ಟೊಂದು ತಿರ್ಗಾ ಮತ್ತೆ Start ಸರಿ ಹೋಯ್ತು, ಆಯ್ತು. ಸ್ಟಾರ್ಟ್ ಆಯ್ತು. ಮತ್ತೆ ಫೋನ್ ಮಾಡಿ ಅವ್ರು ಹೇಳಿದ್ರು ಏನು- ಸರ್ ಸ್ಟಾರ್ಟ್ ಆಯ್ತು ಸರ್ ಪರವಾಗಿಲ್ಲ ಅಂತ. ಮತ್ತೆ ಇನ್ನೊಂದು 100 ಮೀಟರ್ ಮುಂದೆ ಹೋದ್ಮೇಲೆ ಮತ್ತೆ ಆಫ್ ಆಯ್ತು. ತಿರ್ಗಾ ಆಫ್ ಆಯಿತು, ತಿರ್ಗಾ ಆನ್ ಆಯ್ತದೆ. ಆಫ್ ಆಯಿತು, ಆನ್ ಆಯಿತು. ಆಮೇಲೆ ತಿರ್ಗಾ ಮುಂದೆ ಹೋದೆ ಸ್ವಲ್ಪ ದೂರ, ಒಂದು 300 ಮೀಟರ್ಸ್. ತಿರ್ಗಾ ಆಫ್ ಆಯಿತು, ತಿರ್ಗಾ ಆನ್ ಆಯಿತು. ತಿರ್ಗಾ ಮುಂದೆ ಹೋದ, ಹಂಸ್ ಬಂದಾಗೆಲ್ಲ ಆಫ್ ಆನ್ ಹಿಂಗೆ ಆಗ್ತಿತ್ತು. ಹೆಂಗೋ ಮನೆಗೆ ತಗೊಬಂದು ನನಗೆ ಫುಲ್ ಹೊಡೆದೋಗಿತ್ತು. ಏನ್ಕಾದ್ರು, ಯಾಕೆಂದ್ರೆ ಬೇರೆದೆಲ್ಲ ನಾವು ತಗೊಂಡಿದ್ದೆ, ಎಲ್ಲ ಎಷ್ಟೋ ಜನ ಯೂಸ್ ಮಾಡ್ತಾರೆ. ಇರು ಆಕ್ಚುಲಿ ನಾನು ಹೇಳಿದ್ದೆ ಅವ್ರಿಗೆ, ನೋಡಿ ಇದು ಏನದು ಎಲೆಕ್ಟ್ರಿಕಲ್ದು ತಗೊಳೋದು ಬೇಡ, ಅದು ಸರಿ ಇಲ್ಲ. ಸುಮ್ಮನೆ ಇದು ಏನದು ಬ್ಲಾಸ್ಟ್ ಆಗೋದು, ಬರ್ಸ್ಟ್ ಆಗೋದು, ಬೆಂಕಿ ಹತ್ಕೊಳ್ಳೋದು ಅದೆಲ್ಲ ನೋಡಿದೀನಿ ನಾನು, ಬೇಡ ಸುಮ್ಮನೆ ಯಾಕೆ ಅಂತ ಹೇಳಿದೆ. ಸರಿ ಇವ್ರು ಏನೋ ಗಟ್ಟಿ ಮನ್ಸು ಮಾಡಿ ಇಲ್ಲ ನಾನು ತಗೊಳ್ಳೇಬೇಕು ಅಂತಂದ್ರು. ಸರಿ ನಾನು ಯಾಕೆ ಅಡ್ಬೈ ಹಾಕ್ಲಿ ಬೇಡ ಅಂತ ಅಂದ್ಬಿಟ್ಟು ನಾನು ಸರಿ ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಅವ್ರು ತಗೊಂಡಾಗ್ತಿದ್ರು ನನಗೆ ಒಂದ್ ಕಡೆ ಈ ಕಡೆ ಚಾರ್ಜ್ ಆಗ್ತಾ ಇದೀವಿ, ಮನೆಗ್ ಬಂದು ಅದು ಫುಲ್ ಹಾಕ್ಬೇಕು, ಫುಲ್ ಒಳಗಡೆವರೆಗೂ ತೋರಿಸ್ಬೇಕು ಅಂತ ಗೊತ್ತಿಲ್ಲ. ನಾನು ಹೇಳ್ದೆ ಅದು ಎಲ್ಲಿ ಒಳಗಡೆ ಸಾಕೆಟ್ ಹಾಳಾಗ್ಬಿಡುತ್ತೋ ಅಂದ್ಬಿಟ್ಟು ಸುಮ್ನೆ ಮೆತ್ತಗ ಏನದು ಸ್ಮೂತ್ ಆಗಿ ಹಾಕಿದ್ದು. ಆಮೇಲೆ ನೋಡಿದ್ರೆ ಚಾರ್ಜ್ ಆಗ್ತಿರಲಿಲ್ಲ. ಓಲೋದ್ರು ಕಾಲ್ ಮಾಡಿದ್ಕೆ ಅವ್ರು ಇನ್ನೊಬ್ರು ಬಂದ್ರು. ಅವ್ರು ಬಂದು ಪಾಪ ಎಲ್ಲ ಏನೋ 1 ಅವರ್ ಆದ್ಮೇಲೆ ಬಂದ್ರು ಪಾಪ. ಅವ್ರು ಬೇರೆ ಕಡೆ ಹೋಗಿದ್ರು. ಅವ್ರು ಓಡಿಸ್ದಾಗ ಚೆನ್ನಾಗೇ ಓಡ್ತಿದೆ ಗಾಡಿ. ಆನ್ ಮಾಡಿದ್ರು ಕರೆಕ್ಟ್ ಆಗಿ ಚಾರ್ಜ್ ನಾನೊಂದ್ಸಲ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋದೆ ಅವ್ರನ್ನ. ಚೆನ್ನಾಗಿ ಓಡ್ತು. ಆಮೇಲೆ ಚಾರ್ಜಿಂಗ್ ಎಲ್ಲ ಹಿಂಗೆ ಅಂತ ತೋರ್ಸ್ಕೊಟ್ರು. ನಾವು ತಿರ್ಗಾ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, 3 ಸಲ ಆಫ್ ಆಯ್ತು. ಹೋಗ್ಬೇಕಾದ್ರೆ 3 ಸಲ ಆಫ್ ಆಯ್ತು, ಬ್ಲಿಂಕ್ ಆಗ್ತಿತ್ತು. ತಿರ್ಗಾ ಬರ್ಬೇಕಾದ್ರೆ ಆಫ್ ಆಗ್ತಿದೆ, ಬ್ಲಿಂಕ್ ಆಗ್ತಿದೆ. ಗಾಡಿ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಸ್ವಲ್ಪ ಇಶ್ಯೂ ಇದೆ. ಏನ್ ಪ್ರಾಬ್ಲಮ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಅದ್ರಲ್ಲಿ. ಅದು ಸುಮ್ಮನೆ ಬ್ಲಿಂಕ್ ಆಗ್ತಾನೆ ಇದೆ. ತಿರ್ಗಾ ಅದೇ ಆಫ್ ಆಗುತ್ತೆ, ಆಟೋಮೆಟಿಕ್ ಆಗಿ ಅದೇ ಆನ್ ಆಗುತ್ತೆ. ಸೌಂಡ್ ಬರುತ್ತೆ, ಒಂದು ಜರ್ಕ್ ಆದಂಗೆ ಆಗುತ್ತೆ, ಫೀಲ್ ಆಗುತ್ತೆ. ಜರ್ಕ್ ಆದಾಗ ಅದೇ ಆನ್ ಆಗುತ್ತೆ, ಆಫ್ ಆಗುತ್ತೆ, ಆನ್ ಆಗುತ್ತೆ. ಡಿಸ್ಪ್ಲೇ ಬ್ಲಿಂಕ್ ಆಗುತ್ತೆ, ತಿರ್ಗಾ ಆನ್ ಆಗುತ್ತೆ. ಡಿಸ್ಪ್ಲೇ ಬ್ಲಿಂಕ್ ಆದಾಗ ಆಫ್ ಆಗುತ್ತೆ. ಆಮೇಲೆ ಹಿಂದೆಗಡೆ ಮೋಟರ್ ಹತ್ರ ಜರ್ಕ್ ಕೊಡ್ದಂಗೆ ಒಂದು ಫೀಲ್ ಆಗುತ್ತೆ, ಅವಾಗ ಆನ್ ಆಗುತ್ತೆ. ಏನ್ ತಗೋಬಿಟ್ಟು ಅನ್ನಿಸ್ಬಿಡ್ತು. ಬಟ್ ಚೆನ್ನಾಗಿದೆ ಗಾಡಿ, ಇಷ್ಟ ಆಯ್ತು. ತುಂಬಾ ಪ್ರಾಬ್ಲಮ್ ಇದೆ. ಏನ್ ಕಾಲ ತಗೋಬಿಟ್ನ ಅಂತ ಸ್ವಲ್ಪ ಫೀಲ್ ಆಯ್ತು. ಈಗ್ಲೂ ಅನ್ನಿಸ್ತಾ ಇಲ್ಲ, ಸುಳ್ಳು ಹೇಳ್ಬೇಡ. ಅಲ್ಲ ಅಂದ್ರೆ ಅದು ಸರಿ ಹೋಯ್ತು ಅಂದ್ರೆ ನನಗೇನ್ ಪ್ರಾಬ್ಲಮ್ ಇಲ್ಲ, ಮಾಡ್ಕೊಡ್ತೀವಿ. 3 days ಆದ್ಮೇಲೆ ತಗೊಬನ್ನಿ, ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರ. ಅದು ಇಶ್ಯೂ ಆಯ್ತು ಅಂದ್ರೆ ನೀನ್ ಬೇರೆ ಪ್ರಾಬ್ಲಮ್ ಏನಿಲ್ಲ, ಅದೊಂದ್ ಬಿಟ್ರೆ ಬೇರೆ ಪ್ರಾಬ್ಲಮ್ ಏನಿಲ್ಲ. ಅದು ಸಾಲ್ವ್ ಆಯ್ತು ಅಂದ್ರೆ ಓಕೆ, ಸಾಲ್ವ್ ಆಗಿಲ್ಲ ಅಂದ್ರೆ ಆಮೇಲೆ ಮಾತಾಡ್ಬೇಕು. ಅದು ಹೊಸ ಗಾಡಿ ತಗೊಂಡ್ ಬಂದು 1 hour 2 hours ಕೂಡ ಆಗಿರ್ಲಿಲ್ಲ, ಆಗ್ಲೇ ಗಾಡಿ ಆಫ್ ಆಯ್ತು ಅಂದ್ರೆ. ಬೇರೆ ಒಂದು 3 days 4 days ಎಲ್ಲ ಏನೋ ಪ್ರಾಬ್ಲಮ್, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ತಗೊಂಡ್ 1 hour ಕೂಡ ಆಗಿಲ್ಲ, ಒಂದ್ 20 ಕಿಲೋಮೀಟರ್ ಕೂಡ ಹೋಗಿಲ್ಲ. 10 ಮ್ಯಾಕ್ಸ್ ಅಂದ್ರೆ 10 ಅಷ್ಟೇ ಹೋಗಿದ್ವಿ ನಾವು. ಅಲ್ಲಿ ಅವಾಗ್ಲೇನೆ ಆಫ್ ಆಗೋಯ್ತು ಅಂದ್ರೆ ಎಷ್ಟು ಉರ್ದಿರಲ್ಲ. ನಾನು ಅಲ್ಲಿ ಮಾತಾಡಂಗೂ ಇಲ್ಲ, ಮಾತಾಡಿದ್ರೆ ನನ್ ಮೇಲೆ ರೇಗ್ತಾರೆ. ಅದು ಉರಿ ಬಿಸಿಲು ಬೇರೆ, ಹೆಂಗಾಗಿತ್ತಂದ್ರೆ ನಮ್ಮ ಪರಿಸ್ಥಿತಿ ನಿಜವಾಗ್ಲೂ ಕಷ್ಟ ಆಗ್ಬಿಟ್ಟಿತ್ತು. ಸೊ ಹೆಂಗೋ ಮನೆಗ್ ಬಂದ್ವಿ. ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 3-4 days ಅಲ್ಲಿ ಮತ್ತೆ ಹಿಂಗೆ ಆಗ್ತಿದೆ ಅಂದ್ರೆ ಹೋಗಿ ತೋರಿಸ್ಲೇಬೇಕು, ಏನಾಗುತ್ತೆ ಏನು ಎತ್ತ ಅಂತ ಅಪ್ಡೇಟ್ ಕೊಡ್ತೀನಿ. ಸೊ ನೀವ್ ಯಾರನ್ನ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ರೆ ಪ್ಲೀಸ್ ಈ ವಿಡಿಯೋ ನೋಡಾದ್ಮೇಲೆ ನಿಮ್ಮ ಏನದು ನನ್ನ ಕ್ಲಾರಿಟಿ ಅಥವಾ ಏನದು ಅವ್ರದ್ದು ಎಲ್ಲ ಸರಿ ಹೋಯ್ತು, ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನೀವು ತಗೊಳ್ಳಿ. ಇಲ್ಲ ಅಂತಂದ್ರೆ ತಗೊಳೋದಕ್ಕೆ ಹೋಗ್ಬೇಡಿ. ಬಿಕಾಸ್ ನಾವು ದುಡ್ಡು ಹಾಕಿರ್ತೀವಿ, ಎಲ್ಲೋ ಕಷ್ಟಪಟ್ಟು ದುಡ್ಡು ಎಲ್ಲ ಹಾಕಿರ್ತೀವಿ, ಅದೆಲ್ಲ ಒಂದೇ ಸತಿಗೆ ಪುಷ್ ಆಗ್ಬಿಡುತ್ತೆ ಅಂತ. 4,000 EMI ಕಟ್ಬೇಕು ಅಂದಾಗ ಈ ತರ ಆದ್ರೆ ಎಷ್ಟು ಉರಿಯಲ್ಲ, ಸಿಕ್ಕಾಬಟ್ಟೆ. ಅದು ಇಷ್ಟಪಟ್ಟು ಇವ್ರಂತೂ ಎಲೆಕ್ಟ್ರಿಕಲ್ ಬೇಕೇ ಬೇಕು. ಅವಶ್ಯಕತೆ. ಇವಾಗ ಫೀಲ್ಡ್ ವರ್ಕ್ ಎಲ್ಲ ಮಾಡ್ತೀವಿ ಅಂದಾಗ ಓಡಾಡ್ತೀವಿ ಜಾಸ್ತಿ, more than 40 kilometers ಅಂದಾಗ ಬೇಕೇ ಬೇಕಾಗುತ್ತೆ.
ಸೊ ಇವ್ರು ತುಂಬಾನೇ ಇಷ್ಟಪಟ್ಟಿದ್ರು ತಗೊಬೇಕಂತ. ಸರಿ ಆಯ್ತು, ಇಷ್ಟಪಟ್ಟ ಮೇಲೆ ತಗೊಳ್ತಾ ಅದು ಸಂಕ್ರಾಂತಿ ಹಬ್ಬದ ದಿನ ಬರುತ್ತೆ ಬಂದಿದ್ದು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಹಬ್ಬದ ದಿನ ಬರುತ್ತೆ ಅಂತ. ನಾವ್ ಆಕ್ಚುಲಿ ಅನ್ಕೊಂಡಿದ್ವಿ ಹಬ್ಬದ ದಿನ ತಗೊಬೇಕಂತ ಅನ್ಬಿಟ್ಟು. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾಲ್ ಬಂತು, ಹಂಗೆ ಹೋಗಿ ನಾವೇನೋ ಒಳ್ಳೇದಾಗುತ್ತೆ ಅಂತ ಹೋದು. ದೇವಸ್ಥಾನಕ್ಕೆ ಹೋಗೋವರೆಗೂ ಚೆನ್ನಾಗೇ ಇತ್ತು. ದೇವಸ್ಥಾನದ ಹೋಗಿ ಪೂಜೆ ಆಮೇಲೆ ಮಾಡ್ಸಿದ್ರಾಯ್ತು ಅಷ್ಟೇ. ಅದೇನೋ ಗೊತ್ತಿಲ್ಲ, ಗಾಡಿ ಮಹಿಮೇನೋ ಅದು ದೇವ್ರ ಮಹಿಮೇನೋ ಗೊತ್ತಿಲ್ಲ. ಅದು ನಮ್ ಬಾಸ್ ಗಣೇಶನ್ ದೇವಸ್ಥಾನದಲ್ಲೇ ಪೂಜೆ ಮಾಡಿಸ್ಬೇಕು ಅಂತ ಹೋಗಿದ್ದು. ಅಲ್ಲಿ ಆಮೇಲೆ ಮಾಡ್ಸಿದ್ರಾಯ್ತು ಅಂತ ಹೇಳಿದ ತಕ್ಷಣ ಆಫ್. ಸೊ ನೋಡೋಣ ಯಾವ ತರ ಸರಿ ಹೋಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಅದು ನೋಡಾದ್ಮೇಲೆ ಯಾರಾದ್ರು ತಗೊಳ್ಳೋರಿದ್ರೆ ತಗೊಳ್ಳಿ, ಸುಮ್ನೆ ಎಲ್ಲ ಕೈ ಹಾಕೋದ್ ಬೇಡ. ಕೂಡಿತಿರೋ ದುಡ್ಡನ್ನ ಅಂದ್ರೆ ಎಲ್ಲಾ ಗಾಡಿ ಹಿಂಗೆ ಇರುತ್ತಂತಲ್ಲ, ನಮ್ ನಸೀಬ್ ಚೆನ್ನಾಗಿಲ್ಲ ಅಂದ್ರೆ ಏನು ಹಂಗಂತ ಅಲ್ಲ, ನಸೀಬ್ ಆಲ್ಮೋಸ್ಟ್ ಎಷ್ಟೋ ಜನದ ಗಾಡಿ ಚೆನ್ನಾಗೇ ಇರುತ್ತೆ. ಎಲ್ಲ ಹೇಳ್ತಾ ಇರೋದು ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿರುತ್ತೆ. ಎಷ್ಟೋ ಜನದ ಗಾಡಿ ಕೂಡ ಚೆನ್ನಾಗಿರಲ್ಲ, ಪ್ರಾಬ್ಲಮ್ಸ್ ಇರುತ್ತೆ. ಅದೆಲ್ಲ ನೋಡ್ಕೊಂಡು ಕೆಲವರು ಪ್ರಾಬ್ಲಮ್. ನಾನು ಎಷ್ಟೋ ಜನ ಕೇಳ್ಬಿಟ್ಟೆ ತಗೊಂಡಿದ್ದು, ಸುಮ್ನೆ ತಗೊಂಡಿಲ್ಲ. ನಮ್ಮೂರಲ್ಲಿ ತುಂಬಾ ಜನ ಯೂಸ್ ಮಾಡ್ತಿದ್ದಾರೆ, ಗೊತ್ತಿರೋರು ಯೂಸ್ ಮಾಡ್ತಿದ್ದಾರೆ. ನನ್ನ ಫ್ರೆಂಡ್ ಸತ್ಯ ಅವರ ರಿಲೇಟಿವ್ ಕೂಡ ಯೂಸ್ ಮಾಡ್ತಿದ್ದಾರೆ. ನನ್ನ ಫ್ರೆಂಡ್ ಸತ್ಯ ಅವ್ರ ರಿಲೇಟಿವ್ ಅವ್ರು ಯೂಸ್ ಕಣ್ಣಾರೆ ನೋಡ್ಬಿಟ್ಟೆ ತಗೊಂಡಿದ್ದು, ಏನು ವಿಷಯ ಇಲ್ಲ. ಅವರು ಓಲೋ S1 ಫಸ್ಟ್ ಜನರೇಷನ್ ಯೂಸ್ ಮಾಡ್ತಿದ್ದಾರೆ ಅವ್ರ ಕಸಿನ್. ಅದು ಚೆನ್ನಾಗಿದೆ. ಅದು ನೋಡಾದ್ಮೇಲೆ ಎಲ್ಲ ಬೇರೆ ಗಾಡಿ ತಗೋಬೇಕು ಅನ್ಕೊಂಡು, ಇಲ್ಲ ಫೀಚರ್ಸ್ ಎಲ್ಲ ಚೆನ್ನಾಗಿದೆ ಅಂತಾನೆ ತಗೊಂಡಿದ್ದು. ಓಕೆ, ನೋಡೋಣ ಏನಾಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ನಾನು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಮ್ಮ ಸಂಕ್ರಾಂತಿ ಹಬ್ಬ ಈ ತರ ಹೋಯ್ತು. ಒಂದ್ ಕಡೆ ಫುಲ್ಲು ಖುಷಿ ಆಯ್ತು, ಒಂದ್ ಕಡೆ ಫುಲ್ಲು ಬೇಜಾರಾಯ್ತು. ಇವಾಗ ಸ್ಟೆಬಲ್ ಆಗ್ಬಿಟ್ಟಿದೀವಿ. ಆ ಕಡೆ ಖುಷಿನೂ ಇಲ್ಲ, ಈ ಕಡೆ ಬೇಜಾರು ಇಲ್ಲ. ಓಕೆ, ಏನೋ ಒಂದ್ಸರಿ ಹೋಗುತ್ತೆ ಅನ್ನೋ ಒಂದು ಹೋಪ್ ಇದೆ. ಸೊ ನೋಡೋಣ ಏನಾಗುತ್ತೆ ಏನೋ ಎತ್ತ ಅಂತ ಅಂದ್ಬಿಟ್ಟು. ಸೊ ಅದು ಇನ್ನೊಂದೇನಂದ್ರೆ ಸಡನ್ ಆಗಿ ಆನ್ ಅಂಡ್ ಆಫ್ ಆದಾಗ ಗಾಡಿ, ದೊಡ್ಡ ಗಾಡಿ ಹಿಂದಗಡೆ ಲಾರಿ ಏನೋ ಬರ್ತಿತ್ತು ಅಂದ್ರೆ ಅವಾಗ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅದ್ ಹೆಂಗೆ ಅಂದ್ರೆ ಸಡನ್ ಆಗಿ ನಿಂತ್ಕೊಂಡೇ ಬಿಡುತ್ತೆ. ಅಂದ್ರೆ ಒಂಚೂರು ಮೂವ್ ಆಗುತ್ತೆ, ಬಟ್ ಕಂಟ್ರೋಲ್ ಇಲ್ಲ ಅಂತಂದ್ರೆ ಹಿಂದೆ ಬಂದ್ರೆ ಗುದ್ದೇ ಬಿಡ್ತಾರೆ. ಥ್ರಾಟಲ್ ರೈಸ್ ಮಾಡ್ತಾ ಇಲ್ಲ. ಆಮೇಲೆ ಅದಾಗದೆ ಸ್ಟಾರ್ಟ್ ಆಗಿ ಅದಾಗದೆ ರೈಸ್ ಆಗಿ ಇಲ್ಲ ಅಂದ್ರೆ ಒನ್ ಟೈಮ್ ಮಾತ್ರ ಹಂಗಾಗಿತ್ತು. ಮತ್ತೆ ಇವನೇ ಹೇಳ್ಬಿಟ್ಟು ನನ್ಗಿಲ್ಲ ಇಲ್ಲ ಅಂತಂದ್ರೆ ನನ್ ಬಗ್ಗೆ ನೀವೆಲ್ಲ ಏನ್ ಅನ್ಕೊಳಲ್ಲ. ಅದು ರೈಸ್ ಆಟೋಮೆಟಿಕ್ ರೈಸ್ ಆಗಿತ್ತು ಅಂತ ಹೇಳಿದ ಅಷ್ಟೇ. ಅದಾಗ ಅದೇ ರೈಸ್ ಆಗಿ ಹೋಗುತ್ತೆ ಅಂತ ಹೇಳಿಲ್ಲ. ಸರಿ, ಓಕೆ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಬೆಳಗ್ಗೆ ನಾನು ಸಾರಿ ಹಾಕೊಂಡಿದ್ದೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಾನೆ, ಪೂಜೆ ಮಾಡಿಸ್ಬೇಕು ಅಂತಾನೆ. ಒಂದೇ ಒಂದು ಫೋಟೋ ಕೂಡ ತಕೊಂಡ್ಲಿಲ್ಲ ಅವ್ರ ಜೊತೆ. ಒಂದೇ ಒಂದು ಫೋಟೋ ರೀಲ್ ಮಾಡ್ಕೊಟ್ರು ಅಷ್ಟೇ, ಒಂದು ಫೋಟೋನು ತಕೊಂಡ್ಲಿಲ್ಲ. ಮತ್ತೆ ಈವ್ನಿಂಗ್ ನನಗೆ ಸಾರಿ ಹಾಕೊಳ್ಳೋ ಪೇಷನ್ಸ್ ಇರಲಿಲ್ಲ. ಸೊ ಡ್ರೆಸ್ ಹಾಕೊಂಡೆ, ಇದರಲ್ಲೇ ಪೂಜೆ ಮಾಡಿಸಿ ಎಲ್ಲ ಬಂದಿದ್ದಾಯ್ತು. ಸೊ ಯಾ ಅಷ್ಟೇ. ಸುಲಭ ರೀಲ್ ಮಾಡೋದು ಎಷ್ಟು ಕಷ್ಟ ಮಾಡ್ಕೊಡೋದು. ಆಯ್ತು, ಒಂದ್ಸಲ ಟೇಕ್ ಅಲ್ಲ, 2 ಸಲ ಟೇಕ್ ಅಲ್ಲ, ಎಷ್ಟೊಂದ್ಸಲ ಟೇಕ್ ತಗೋತಾರೆ. ಮಾತಾಡಲ್ಲ ಬಟ್ ಮಾತಾಡಿದ್ರೆ ನಿಲ್ಸಲ್ಲ. ಸೊ ಎಲ್ಲರಿಗೂ ಬಾಯ್ ಬಾಯ್ ಮಾಡಿ. ಇದೊಂದು ಹೊಸ್ದಾಗಿ ಕಲ್ತಿಯಾ? ಬಾಯ್. ಜೈ ಶ್ರೀರಾಮ್. ಯಪ್ಪ ದೇವಾ, ಏನ್ ಡೌ ಗುರು ನಿಂದು. ಏನು ಯಪ್ಪ ಈ ತರ ಏನು? ಜೈ ಶ್ರೀರಾಮ್ ಅಂದ, ಅದ್ರಲ್ಲಿ ಏನಿದೆ? ಓಕೆ ಬಾಯ್.